ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೋಮ್ ಮೇಡ್ ಪುಳಿಯೋಗರೆ ಪೌಡರ್ ರೆಸಿಪಿ ತೋರಿಸುತ್ತೇನೆ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಮೆಣಸು, ಕರಿಬೇವು, ಸಾಸಿವೆ, 1 ಕಪ್ನಷ್ಟು ಕೊಬ್ಬರಿ ತುರಿದಿಟ್ಕೊಂಡು, ಜೀರಿಗೆ, ಕಡಲೆಬೀಜ, ವೈಟ್ ಎಳ್ಳು, ಸಾಲ್ಟ್, ಉದ್ದಿನಬೇಳೆ, ಕಡಲೆಕಾಳು, ಮೆಣಸು, ಹಿಂಗು, ಬೆಲ್ಲ, ಧನಿಯಾ, ಹುಣಸೆಹಣ್ಣು, ಅರಿಶಿನ ಪುಡಿ, 8 ಬೇಡಿಗೆ ಮೆಣಸಿನ್ಕಾಯಿ, 6 ಗುಂಟೂರು ಮೆಣಸಿನ್ಕಾಯಿ. ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ, ಕರಿಬೇವು, ಸಾಸಿವೆ, ಬ್ಲ್ಯಾಕ್ ಎಳ್ಳು 1 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ ಆಯಿಲ್. ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ ಬಿಸಿ ಆದಮೇಲೆ ಮೆಣಸು, ಜೀರಿಗೆ, ಸಾಸಿವೆ, ಮೆಂತ್ಯ ನಾನೆಲ್ಲ 1 ಟೇಬಲ್ ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ. ಮೆಂತ್ಯ 1/2 ಟೇಬಲ್ ಸ್ಪೂನ್ ತೆಗೆದುಕೊಳ್ಳಿ, ಏಕೆಂದರೆ ಮೆಂತ್ಯ ಹೆಚ್ಚಾದರೆ ಪುಳಿಯೋಗರೆ ಕಹಿ ಇರುತ್ತದೆ. ಸ್ಟವ್ ಮೀಡಿಯಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಮತ್ತು 1/2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಇದನ್ನು ಆಯಿಲ್ನಲ್ಲಿ ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಮೆಣಸಿನ್ಕಾಯಿ, ಧನಿಯಾ, ಕೊಬ್ಬರಿ ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಹಾಗೇನೆ ಎತ್ತಿಟ್ಕೊಳ್ಳಿ. ಅರಿಶಿನ ಪುಡಿ ಮತ್ತು ಕರಿಬೇವು. ವೈಟ್ ಎಳ್ಳು ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ಳಿ, ಪುಳಿಯೋಗರೆಗೆ ತುಂಬ ಟೇಸ್ಟ್ ಕೊಡುತ್ತದೆ. ವೈಟ್ ಎಳ್ಳು ಇಲ್ಲ ಅಂದರೆ ಬ್ಲ್ಯಾಕ್ ಎಳ್ಳು ಸಹ ಯೂಸ್ ಮಾಡಬಹುದು. ಹುಣಸೆಹಣ್ಣು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಇದೆಲ್ಲ ತಣ್ಣಗಾದ್ಮೇಲೆ ಈ ಥರ ಸಣ್ಣ ಜಾರಿನಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಇದಕ್ಕೆ ಹಿಂಗು ಸ್ವಲ್ಪ ಹಾಕ್ಕೊಳ್ಳಿ, ಬೆಲ್ಲ, ಫ್ರೈ ಮಾಡಿ ಇಟ್ಕೊಂಡಿರೋ ಹುಣಸೆಹಣ್ಣು, ಇವಾಗ ನೋಡಿ ಗ್ರೈಂಡ್ ಮಾಡಿದ್ದೀನಿ. ಇದನ್ನು ಒಂದು ಬೌಲ್ನಲ್ಲಿ ಹಾಕ್ಕೊಳ್ತೀನಿ. ಅದೇ ಜಾರಿನಲ್ಲಿ ಇವೆಲ್ಲವನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಕಲರ್ಫುಲ್ಲಾಗಿ ಗ್ರೈಂಡ್ ಆಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಡಿ. ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಕಡಲೆಬೀಜ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ. 1 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಎಳ್ಳು, ಕರಿಬೇವು, ಹಿಂಗು ಸ್ವಲ್ಪ ಕೊಬ್ಬರಿ, 1 ಟೇಬಲ್ ಸ್ಪೂನ್ ಅರಿಶಿನ, ಸ್ಟವ್ ಆಫ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರುವ ಪುಡಿನೆಲ್ಲ ಇದಕ್ಕೆ ಸೇರಿಸಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಕಲಸಿ. ಇದಕ್ಕೆ ಬೇಕಾದರೆ ನೀವು ಅಂಗಡಿಯಲ್ಲಿ ಬರುವ ಖಾರದ ಪುಡಿ ಹಾಕೋಬಹುದು ಕಲರ್ಗೆ. 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕಿ ಚೆನ್ನಾಗಿ ಕಲಸಿ. ಇದೇ ರೀತಿ ಮನೆಯಲ್ಲಿ ಪುಳಿಯೋಗರೆ ಪೌಡರ್ ಮಾಡಿಕೊಳ್ಳುವುದು. ಪುಳಿಯೋಗರೆ ಗೊಜ್ಜು ಹೇಗೆ ಮಾಡುವುದೆಂದು ಮುಂದಿನ ವಿಡಿಯೋದಲ್ಲಿ ತೋರಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.